ಬಹಳಷ್ಟು ವಿಚಾರ ಇಲ್ಲ. ಈ ಮದುವೆ ಆಗೋದಿರಲ್ಲ, ಸಂಸಾರದ ವ್ಯವಸ್ಥೆ ಐತಲ್ಲ, ಇದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ. ನೀವು ಮನೆಯೊಳಗೆ ಬಹಳ ತಣ್ಣಗಿದ್ರಿಪ್ಪ ಅಂದ್ರೆ ಜೀವನ ಬಹಳ ತಣ್ಣ ಹೋಗುತ್ತೆ. ಮನೆಯಿಂದ ಹೊರಗೆ ಬಂದು ತಣ್ಣಗಿರುವಂತ ವ್ಯವಸ್ಥೆ ಕಲ್ತ್ಕೋಬೇಕು. ಅದು ಯಾವಾಗ ಆಗತ್ತಂದ್ರೆ ಮನೆಯಲ್ಲಿ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದ್ದಾಗ. ಏನು ಬಹಳ ತಪಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಮನೆ ಸಮಾಧಾನ ಆಗಿರ್ಬೇಕಾಗಿತ್ತು ಅಂದ್ರೆ, ಮನೆ ಸಮಾಧಾನ ಆಗಿರ್ಬೇಕಾಗಿತ್ತು ಅಂದ್ರೆ ಗಣಮಕ್ಕಳು ಒಂದಿಷ್ಟು 3 ಮಾತು ಕಲ್ತ್ಕೊಂಡ್ರೆ. ಏನ್ ಮಾತು ಅಂತಂದ್ರೆ, ನೀನು ಮನೆ ಅಡಿಗೆ ಮನೆ ಒಳಗೆ ಹೋದಾಗ ಅಲ್ಲಿ ಯಾರು ಇರ್ತಾರಲ್ಲ ಅವ್ರ ಮುಂದೆ ಅನ್ಬೇಕಂತ ಎಲ್ಲ ನಿಮ್ದ ಅಂತ ಮನೆ ಅಡಿಗೆ ಮನೆ ಒಳಗೆ ಹೋದಾಗ ಅವ್ರ ಮುಂದೆ ಅನ್ಬೇಕಂತ ಎಲ್ಲ ನಿಮ್ದ ಅಂತ ತಿಳ್ಕೊಂಡು, ಮನೆಯಿಂದ ಪಡಸಾಲಿಗೆ ಬಂದಾಗ ಹಾಲಿಗೆ ಬಂದಾಗ ಅಲ್ಲಿ ಅಪ್ಪ ಅವ್ವ ಮಕ್ಕಳು ಕುಂತಿರ್ತಾರ, ಅವ್ರ ಮುಂದೆ ಅನ್ಬೇಕಂತ ಎಲ್ಲ ನಿಮ್ದ ಅಂತ ತಿಳ್ಕೊಂಡು. ಇನ್ನ ಹಾಲು ಬಿಟ್ಟು ಮನೆ ಬೀದಿಗೆ ಬಂದಾಗ ಸಮಾಜ ಕಾಣಿಸುತ್ತಲ್ಲ, ಸಮಾಜದ ಮುಂದೆ ಅವಾಗ ಅನ್ಬೇಕಂತ ಎಲ್ಲ ನಿಮ್ದಪ್ಪ ಅಂತ ಅನ್ಬೇಕಂತ. ಇಷ್ಟೆಲ್ಲ ಆದ್ಮೇಲೆ ಎಲ್ಲರ ಒಂದು ಸಂಧಿಗೆ ಹೋಗ್ಬೇಕು. ಸಂಧಿಗೆ ಹೋಗಿ ಆ ಕಡೆ ನೋಡ್ಬೇಕಂತ. ನೋಡಿ ಆದ್ಮೇಲೆ ಯಾರು ಇಲ್ಲದೆ ಇದ್ದಾಗ ಎಲ್ಲ ನಂದ ಅಂತ ಅನ್ಬೇಕಂತ. ಈಗ ಅಂದಾಗ ಮಾತ್ರ ಜೀವನ ಬಹಳ ಸುಂದರವಾಗಿ ಹೋಗ್ತಾವ. ಮತ್ತೆ ಈ ಹೆಂಡತಿ ಮುಂದೆ ಹೋಗಿ ಎಲ್ಲಾ ನಂದ ಅಂತ ಅಂದಿಪ್ಪ ಅಂತಂದ್ರೆ ಆ ಹೆಂಡತಿ ಕೇಳ್ತಾವಂತ, ಟ್ರೆಜರಿ ನಂದು, ಪಲ್ಲಂಗ ನಂದು, ಏನ್ರಿ ಬಟ್ಟಿ ನಾನು, ವಾಚ್ ನಂದು, ಉಂಗುರ್ ನಂದು, ನಿಂದಗೈತೋ ಗಣಮಗ ಅಂತ ಕೇಳ್ಬಿಟ್ರೆ ಗಣಮಕ್ಳು ಅಲ್ಲಿ ಕದಿ ಮುಗಿತು ಅಂತ ಅರ್ಥ. ಮತ್ತ ಗಣಮಗನ ಮುಂದೆ ಹೆಣ್ಮಗಳು ಆದಂತವಳು ನೀವೆಲ್ಲ ನಂದ ಅಂತ ಅಂದ್ರಿ ಅಂತಂದ್ರೆ, ತಾಳಿ ನಾನು ಕಟ್ಲಾರ್ದ ಹೊತ್ತು ನೀ ಹೆಂಗ್ ಹೆಂಡತಿ ಆಗಿದ್ದೆ ಅಂತ ತಿಳ್ಕೊಂಡು ಅವಾಗ ಗಂಡ ಕೇಳ್ತಾನ. ಅದಕ್ಕೆ ಗಂಡ ಮತ್ತು ಹೆಂಡತಿ ಇಬ್ಬರೂ ಸಹಿತ ಜೀವನ ಅನ್ಯೋನ್ಯವಾಗಿ ಸಾಗಿಸುವಂತ ವ್ಯವಸ್ಥೆ ಆಗಬೇಕಾಗ್ತದೆ.